ನಮಸ್ಕಾರ ಹಾಗೂ ವೆಲ್ಕಮ್ ಟು ದಿಸ್ ವ್ಲಾಗ್. ನಾವಿವತ್ತು ಸಿದ್ರಾ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಅವ್ರ ಯೋಗ ಟೀಮ್ ಈ ಟ್ರೆಕ್ನ ಆರ್ಗನೈಸ್ ಮಾಡ್ತಾ ಇರೋದು. ಅವ್ರ ಜೊತೆ ನಾವು ಜಾಯಿನ್ ಆಗ್ತಾ ಇದ್ದೀವಿ. ಲೇಡೀಸ್ ಫೈಟಿಂಗ್ ಫಾರ್ ಫಸ್ಟ್ ಸೀಟ್. ಲೇಡೀಸ್ ಫೈಟಿಂಗ್. ನಂಗೆ ಬೇಕು ಸೀಟು, ಹಿಂಗೆ ಬೇಕು ಸೀಟು. ಫೈಟಿಂಗ್ ಇಬ್ಬರ ಜಗಳ, ಮೂರನೇವ್ರಿಗೆ ಲಾಭ ಆಗ್ತಿದೆ. ಇಲ್ಲಿ ಕೆಂಪಾಂಟಿ ಒಬ್ರು, ಗ್ರೀನಾಂಟಿ ಒಬ್ರು. ಸಿಕ್ತು ಮುಂದೆಗಡೆ ಸಿಕ್ಬಿಡ್ತು. 4 ಗಂಟೆ ಹೊರಟಿರೋದು, 6 ಗಂಟೆ ಆಯ್ತು. 6 ಗಂಟೆ ಆದ್ರೂ 5 ಕಿಲೋಮೀಟರ್. ಎಷ್ಟೊತ್ತಿಗೆ ಮನೆ ಬಿಟ್ಟೆ? 4:30. ಎಲ್ಲಿದೆಯಾ ಇವಾಗ? ಏನು ಹೇಳಿ, ಯಾಕೆ ಲೇಟು? ಊಟ ಮಾಡಿ. ಸಿದ್ದೇಶ್ವರ ಸ್ವಾಮಿಗೆ, ಸಿದ್ದೇಶ್ವರ ಸ್ವಾಮಿಗೆ, ಸಿದ್ದೇಶ್ವರ ಸ್ವಾಮಿಗೆ. ಈ ಬೆಟ್ಟ ತುಮಕೂರಿನ ಕೊರಟಗೆರೆಯಲ್ಲಿರೋದು. ಬೆಟ್ಟದ ಕೆಳಗೆ ಇದ್ದ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ತಿಂಡಿ ಮಾಡಿ ನಾವು ನಮ್ಮ ಟ್ರೆಕ್ನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಒಂದು ಅರ್ಧ ಕಿಲೋಮೀಟರ್ ಏನು ಕಷ್ಟ ಇರಲಿಲ್ಲ. ಸ್ವಲ್ಪ ದೂರ ಬಂದಿದ ತಕ್ಷಣ ಒಂದು ಗುಹೆ ಸಿಕ್ತು. ಎರಡೂ ಕೈಗಳನ್ನ ಈ ರೀತಿ ಚಿನ್ಮುದ್ರೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಮನೆ ದೇವರು ಕುಲದೇವರುಗಳನ್ನ ಪ್ರಾರ್ಥನೆ ಮಾಡ್ತಾ ಹೋಗಿ. ಯೋಗ ಮಾಡೋಕ್ಕೆ ಬಂದವರೆಲ್ಲ ಈ ಗುಹೆಯಲ್ಲಿ ಯೋಗ ಸ್ಟಾರ್ಟ್ ಮಾಡಿದ್ರು. ನಾವು ನಮ್ಮ ಟ್ರೆಕ್ನ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಕಡೆಯಿಂದ ದಾರಿ ಇಲ್ಲ, ಸ್ಟೆಪ್ಸಲ್ಲಿ ಹೋಗಿ ಅಂತ ನಮ್ಗೆ ಹೇಳಿದ್ರು. ಆದರೆ ನಾವೇ ದಾರಿ ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಟ್ರೆಕ್ನ ಶುರು ಮಾಡಿದ್ವಿ. ಹೆಂಗೋ ದಾರಿ ಮಾಡಿಕೊಂಡು ಲಾಸ್ಟಲ್ಲಿ ಕೊನೆಗೂ ಮೇಲೆ ಬಂದ್ವಿ. ಬನ್ನಿ ನಿಮ್ಮ ಹರ್ಷಿತ್ ಬ್ಯಾಲೆನ್ಸ್ ಕರಿಯಾದ ಕ್ರಾಸ್ ಆವ ನೋಡಿಲಿ ಕ್ರಾಸ್ ಆವ ಎತ್ಕೋ, ಜಂಪ್ ಹಾಕ್ಸಿ ಎತ್ಕೊಡ್ಕೊ ನೋಡೋಣ. ಮಾಡ್ತಿದ್ದೆ ಬಟ್ ಇದಾಯ್ತದು. ಮಧ್ಯ ಬಂದಿದ್ದು ಹೆಂಗಿತ್ತು? ಚೆನ್ನಾಗಿತ್ತು. ಎಂತೆಂಥ ಹುಡುಗರಿಗೆಲ್ಲ ರೆಕಮೆಂಡ್ ಮಾಡ್ತೀಯಲ್ಲ ಬರೋಕ್ಕೆ? ಹರ್ಷಿತ್ ರೆಡ್ಡಿ ಅವ್ರಿಗೆ. ಆಮೇಲೆ ಅಷ್ಟೇ? ಬೇರೆಯವ್ರಿಗೆ, ಅಜ್ಜಿ ಅಂದ್ರಿಗೆ, ತಾತಂದ್ರಿಗೆ ಯಾರು ಬರಬೇಡ್ರಿ ಅಂತ ಹೇಳು ಮತ್ತೆ. ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಅದಕ್ಕೂ ಮೇಲೆ ಹೋಗಬೇಕು ಅಂದರೆ ಈ ಥರ ಸುತ್ತಮುತ್ತ ಬೇಲಿ ಗಿಡಗಳ ಮಧ್ಯೆ ಹೋಗಬೇಕು. ದೇವಸ್ಥಾನದಲ್ಲಿ ತಲೆ ಮೇಲೆ ನೀರು ಹಾಕಿಸ್ಕೊಂಡು ಕೆಳಗಡೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಟ್ರೆಕ್ಗೆ ನಾನು ಬರಬೇಕು ಅಂದರೆ ಮುಖ್ಯ ಕಾರಣ ಇವರೇ, ನಮ್ಮಮ್ಮ.
ಅವ್ರಮ್ಮ, ಅವ್ರ ತಾತ, ಅವ್ರ ಅಜ್ಜಿ. ದೇವರಾಯನ ದುರ್ಗದಲ್ಲಿ ಪೂಜೆ ಮಾಡಿಸ್ಕೊಂಡು ಸನ್ಸೆಟ್ನ ನೋಡಿದ್ವಿ. ರಾತ್ರಿ ಸಿದ್ಧಗಂಗಾ ಮಠದಲ್ಲಿ ಊಟ ಮಾಡಿ ಮನೆಗೆ ಬಂದ್ವಿ.